ಜಾತಿ ಗಣತಿಗೆ ಸಂಬಂಧಿಸಿದ ಸುದ್ದಿ. ಜಾತಿ ಗಣತಿ ಅರ್ಥಾತ್ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯ ಕಾಂತರಾಜು ವರದಿಯ ಜಾರಿಗೊಳಿಸುವಿಕೆಗೆ ಸಂಬಂಧಿಸಿದ ಸುದ್ದಿ. ಮುಖ್ಯಮಂತ್ರಿಗಳು ಈ ವರದಿಯ ಶಿಫಾರಸುಗಳನ್ನು ಜಾರಿಗೊಳಿಸುವ ಹುರುಪಿನಲ್ಲಿದ್ದಾರೆ. ಹೈಕಮಾಂಡ್ ಬೆಂಬಲ ಇದೆ, ಅದರಲ್ಲೂ ರಾಹುಲ್ ಗಾಂಧಿ ಅವರ ಬೆಂಬಲ ಇದೆ. ಈಗಾಗಲೇ ಸಚಿವ ಸಂಪುಟದಲ್ಲಿ ಈ ವಿಷಯವನ್ನು ಚರ್ಚೆಗೆ ತಂದಿದ್ರು. ಒಮ್ಮತ ಮೂಡದ ಕಾರಣಕ್ಕೆ ಸಚಿವರುಗಳಿಂದ ಪ್ರತ್ಯೇಕವಾದ ಅಭಿಪ್ರಾಯ ಕೇಳಿದ್ದಾರೆ. ಇದುವರೆಗೂ 11 ಸಚಿವರ ಅಭಿಪ್ರಾಯ ಕೊಟ್ಟಿದ್ದಾರಂತೆ. ಆದರೆ ಅವರೆಲ್ಲ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಸಮುದಾಯಗಳಿಗೆ ಸೇರಿದ ಸಚಿವರು. ಲಿಂಗಾಯತ ಸಚಿವರೆಲ್ಲ ಸೇರಿ ಒಂದೇ ಅಭಿಪ್ರಾಯವನ್ನು ಕೊಟ್ಟಿದ್ರು. ಎಲ್ರದು ಒಂದೇ ಪತ್ರಕ್ಕೆ ಸಹಿ ಹಾಕಿ ಕೊಟ್ಟಿದ್ರು. ಹಿಂಗ ಬೇಡ ಅಂತಿದ್ದಾರಂತೆ ಮುಖ್ಯಮಂತ್ರಿಗಳು. ಒಬ್ಬೊಬ್ಬ ಸಚಿವರು ಪ್ರತ್ಯೇಕವಾಗಿ ಅಭಿಪ್ರಾಯ ಕೊಡಿ ಅಂತಿದ್ದಾರಂತೆ. ಒಕ್ಕಲಿಗ ಸಚಿವರು ಇನ್ನೂ ಅಭಿಪ್ರಾಯವನ್ನೇ ಕೊಟ್ಟಿಲ್ಲ. ಅಲ್ಲಿ ಒಮ್ಮತ ಅಭಿಪ್ರಾಯ ಮೂಡಿಲ್ಲ. ಲಿಂಗಾಯತ ಸಚಿವರುಗಳೆಲ್ಲ ಒಂದೇ ಪತ್ರಕ್ಕೆ ಸಹಿ ಹಾಕಿ ತಗೊಳ್ಳಿ ನಮ್ಮ ಅಭಿಪ್ರಾಯ ಅಂದಿದ್ರು. ಮುಖ್ಯಮಂತ್ರಿಗಳು ಇದು ಬೇಡ, ಪ್ರತಿಯೊಬ್ಬ ಸಚಿವರು ಪ್ರತ್ಯೇಕವಾಗಿ ಅಭಿಪ್ರಾಯ ಕೊಡಿ ಅಂತಿದ್ದಾರಂತೆ. ಈಗಾಗಲೇ 11 ಸಚಿವರುಗಳು ಪ್ರತ್ಯೇಕವಾಗಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಆ 11 ಸಚಿವರು ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಸಮುದಾಯಗಳಿಗೆ ಸೇರಿದವರು. ಮುಖ್ಯಮಂತ್ರಿಗಳು ಹುರುಪಿನಲ್ಲಿದ್ದಾರೆ. ಕಾಂತರಾಜು ವರದಿಯ ಶಿಫಾರಸುಗಳನ್ನು ಜಾರಿಗೊಳಿಸೋದಕ್ಕೆ. ಆದರೆ ಕೆಲವು ಹಿತೈಷಿಗಳ ಸಲಹೆ ಇದೆಯಂತೆ, ಅವಸರ ಮಾಡ್ಕೋಬೇಡಿ. ಕಾಂತರಾಜು ವರದಿಯ ಶಿಫಾರಸು ಮತ್ತು ಒಳ ಮೀಸಲಾತಿ ಶಿಫಾರಸನ್ನು ಜಾರಿಗೆ ತರುವ ವಿಷಯದಲ್ಲಿ ಅವಸರ ಮಾಡಿಕೊಳ್ಳಬೇಡಿ, ಎಚ್ಚರಿಕೆಯ ಹೆಜ್ಜೆ ಇಡಿ. ಎಲ್ಲ ದತ್ತಾಂಶ, ಎಲ್ಲ ಡೇಟಾ ಏನೇನಿದೆ ಅದನ್ನು ಪಬ್ಲಿಕ್ಲಿ ರಿಲೀಸ್ ಮಾಡಿ. ಯಾವ್ಯಾವ ಸಮುದಾಯಗಳಿಗೆ ಭಿನ್ನಾಭಿಪ್ರಾಯ ಇದೆಯೋ ಆ ಸಮುದಾಯಗಳು ತಹಶೀಲ್ದಾರ್ ಮಟ್ಟದಲ್ಲಿ ಮನವಿ ಕೊಡ್ಲಿ. ಆ ನಂತರ ಒಂದು ಕರೆಕ್ಷನ್ ಪ್ರಾಸೆಸ್ ಆಗಲಿ. ಅಂತಿಮವಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ವರದಿಯನ್ನ ಜಾರಿಗೊಳಿಸಿ ಅನ್ನುವ ಸಲಹೆಯನ್ನ ಹಿತೈಷಿಗಳು ಕೊಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.